ಸೊ ಇವಾಗ ಲವ್ ಹೇಗಾಗುತ್ತೆ, ತುಂಬ ಹುಡುಗರು ಇದೇ ಮೂಮೆಂಟ್ಗೋಸ್ಕರ ಕಾಯ್ತಿರ್ತೀರಾ. ಲವ್ ಆಟ್ ಫಸ್ಟ್ ಸೈಟ್, ಒಂದು ಬ್ಯೂಟಿಫುಲ್ ಆಗಿರುವ ಹುಡುಗಿ ನೋಡಿದ ತಕ್ಷಣ ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮುಖದಲ್ಲಿ ಯಾವುದೋ ಬ್ಲಶ್, ಖುಷಿಯು ಮೂಡುತ್ತದೆ. ನಿಮ್ಮ ಕೈ ಬೆರಳು ಬೆವರಲು ಸ್ಟಾರ್ಟ್ ಆಗುತ್ತೆ. ಕಾಮನ್ ಆಗಿ ಲವ್ ಆಗಲು 3 ಹಾರ್ಮೋನ್ಸ್ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ಇದು ಹಾರ್ಮೋನ್ಸ್ ಆಟ. ಅದರಲ್ಲಿ ಫಸ್ಟ್ ಡೋಪಮಿನು, ಸೆಕೆಂಡ್ ಒಂದು ನೊರೆಪಿನೆಫ್ರೈನು, ಥರ್ಡ್ ಒಂದು ಪಿನೆಲೆಥೈಲಮಿನು. ಈ ಹಾರ್ಮೋನ್ಸ್ ಬ್ಯೂಟಿಫುಲ್ ಹುಡುಗಿ ನೋಡಿದ ತಕ್ಷಣ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ನಾವೆಲ್ಲ ಲವ್ ಸಿಂಬಲ್ ಹಾರ್ಟ್ ತೋರಿಸ್ತೀವಿ, ಬಟ್ ಹಾರ್ಟ್ ಅಲ್ಲಿ ಯಾವುದೇ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗೋದಿಲ್ಲ, ಬ್ರೈನ್ ನಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಫಸ್ಟ್ ಡೋಪಮಿನ್ ಹಾರ್ಮೋನ್ ಹ್ಯಾಪಿನೆಸ್ ಪ್ರೊಡ್ಯೂಸ್ ಮಾಡುತ್ತೆ, ಏನೋ ಒಂಥರ ಖುಷಿ, ಬ್ಲಶ್ ಅಂತಾರಲ್ಲ ಆ ರೀತಿ. ನೊರೆಪಿನೆಫ್ರೈನ್ ಹಾರ್ಮೋನ್ ಪ್ರೊಡ್ಯೂಸ್ ಆದಾಗ ನಿಮ್ಮ ಹಾರ್ಟ್ ರೇಸಿಗೆ ಬಿದ್ದಾಗೆ ಬಡಿದುಕೊಳ್ಳುತ್ತೆ, ಏನೋ ಒಂದು ರೀತಿಯ ಎಕ್ಸೈಟ್ಮೆಂಟು ನಿಮ್ಮಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಈ 2 ಹಾರ್ಮೋನ್ಸ್ ಇಂದ ನಿಮಗೆ ರಾತ್ರಿ ನಿದ್ದೆ ಬರೋದಿಲ್ಲ. ಲೆವೆಲ್ ಇದ್ದರೆ ಗೊತ್ತಿರುತ್ತೆ, ಅವ್ರಿಗೆ ನಿದ್ದೆನೆ ಬರಲ್ಲ. ಎಕ್ಸ್ಟ್ರೀಮ್ ಲೆವೆಲ್ ಹ್ಯಾಪಿನೆಸ್ ಅವರಲ್ಲಿ ಇರುತ್ತೆ, ಏನೋ ಒಂದು ರೀತಿಯ ಇಂಟೆನ್ಸಿವ್ ಎನರ್ಜಿ ಲೆವೆಲ್, ಒಂದು ಜೋಶ್ ಅಂತಾರಲ್ಲ, ಲೈಫಲ್ಲಿ ಏನ್ ಬೇಕಾದ್ರೂ ಸಾಧಿಸ್ತೀನಿ ಅನ್ನುವ ಜೋಶು, ಪವರ್ಫುಲ್ ಡಿಸೈರ್ ಛಲ ಅವರಲ್ಲಿರುತ್ತೆ. ಅವರಿಗೆ ಹಸಿವೆ ಆಗೋದಿಲ್ಲ. ಫೋಕಸ್ಡ್ ಅಟೆನ್ಷನ್ ಅಂದರೆ ಹುಡುಗಿ ಬಗ್ಗೆ ಎವರಿ ಸೆಕೆಂಡ್ ಅವರ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಹುಡುಗಿ ಹಾಕಿದ ಬಟ್ಟೆ, ನೆಕ್ಲೆಸ್, ಹೇರ್ ಸ್ಟೈಲು ಯಾವುದೇ ಇರಲಿ, ಎವ್ರಿ ಮೂಮೆಂಟು, ಎವ್ರಿ ಸೆಕೆಂಡು ಹುಡುಗರ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಬಟ್ ಈ 2 ಹಾರ್ಮೋನ್ ಹುಡುಗರಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ವುಮೆನ್ಗೆ ಜಾಸ್ತಿ ಪ್ರೊಡ್ಯೂಸ್ ಆಗೋದಿಲ್ಲ. ಯಾಕೆಂದರೆ ವುಮೆನ್ ರೆಪ್ರೆಸೆಂಟ್ ಬ್ಯೂಟಿ. ಕಾಲ ಕಳೆದಂತೆ ಆಕ್ಸಿಟೋಸಿನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಈ ಹಾರ್ಮೋನ್ ಲವ್ ಹಾರ್ಮೋನ್ ಅಥವಾ ಹೇಟ್ ಹಾರ್ಮೋನ್ ಅಂತ ಕರೀತಾರೆ. ಯಾಕೆಂದ್ರೆ ಫಸ್ಟ್ 2 ಹಾರ್ಮೋನ್ಸ್ ಜಸ್ಟ್ ಕೇವಲ ಸ್ಟಾರ್ಟಿಂಗ್ ಬೇಸಿಸ್, ಅಟೆನ್ಷನ್, ಅಟ್ರಾಕ್ಷನ್ ಹಾರ್ಮೋನ್ಸ್ ಅಷ್ಟೇ. ಆದರೆ ಆಕ್ಸಿಟೋಸಿನ್ ಈ ಹಾರ್ಮೋನ್ ಇಂದ ಬಾಯ್ ಮತ್ತೆ ಗರ್ಲ್ ಇವರ ನಡುವೆ ಒಂದು ಸ್ಟ್ರಾಂಗ್ ಬಾಂಡ್ ಕ್ರಿಯೇಟ್ ಆಗುತ್ತೆ. ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ. ನೆಗೆಟಿವ್ ಅನ್ನೋ ಕಾರಣ ಲವ್ ಜಾಸ್ತಿ ಆದಾಗ ಅವರಲ್ಲಿ ಜೆಲಸಿ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ ತನ್ನ ಹುಡುಗಿ ಬೇರೆಯವ್ರ ಜೊತೆ ಮಾತಾಡಬಾರ್ದು, ತನ್ನ ಜೊತೆ ಮಾತ್ರ ಮಾತಾಡಬೇಕು, ಈ ರೀತಿಯ ಜಲಸಿ ಫೀಲ್ ಆಗುತ್ತೆ. ಅಕಸ್ಮಾತ್ ಹುಡುಗ ಬೇರೆ ಹುಡುಗಿ ಜೊತೆ ಮಾತಾಡಿದ್ರೆ ತುಂಬಾ ಹೇಟು, ಜಲಸಿ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಹಾರ್ಮೋನ್ ಪಿನೆಲೆಥೈಲಮಿನ್. ಈ ಹಾರ್ಮೋನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಸ್ಟಿಮ್ಯುಲೇಟ್ ಮಾಡುತ್ತೆ. ನೆಕ್ಸ್ಟ್ ಲವ್ ಅಲ್ಲೂ 3 ಸ್ಟೇಜಸ್ ಇರುತ್ತೆ. ಫಸ್ಟ್ ಒನ್ ಲಸ್ಟ್, ಅಟ್ರಾಕ್ಷನ್, ಕ್ರಶ್, ಫಿಸಿಕಲ್ ನೀಡ್, ಬಟ್ ಇದು ಜಾಸ್ತಿ ಟೈಮು ಇರೋದಿಲ್ಲ. ಸೆಕೆಂಡ್ ಒನ್ ರೊಮ್ಯಾಂಟಿಕ್ ಸ್ಟೇಜು. ಈ ಸ್ಟೇಜ್ ಅಲ್ಲಿ ಡೋಪಮಿನ್ ಮತ್ತೆ ನೊರೆಪಿನೆಫ್ರೈನ್ ಜಾಸ್ತಿ ಕೆಲಸ ಮಾಡುತ್ತೆ. ಥರ್ಡ್ ಒನ್ ಕಮಿಟ್ಮೆಂಟ್ ಸ್ಟೇಜು, ಅಂದರೆ ಅಟ್ಯಾಚ್ಮೆಂಟ್ ಸ್ಟೇಜು. ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಯಾವ ರಿಸ್ಕ್ ಆದ್ರೂ ತಗೊಂತೀನಿ, ಲೈಫಲ್ಲಿ ಸಕ್ಸಸ್ ಆಗ್ತೀನಿ, ಈ ರೀತಿಯ ಕಮಿಟ್ಮೆಂಟ್ ಸ್ಟೇಜು. ಈ ಲವ್ಗೆ ಜಾಸ್ತಿ ವ್ಯಾಲಿಡಿಟಿ ಇರುತ್ತೆ. ಆಕ್ಸಿಟೋಸಿನ್ ಹಾರ್ಮೋನ್ ಈ ಸಮಯದಲ್ಲಿ ಜಾಸ್ತಿ ಕೆಲಸ ಮಾಡುತ್ತೆ. ಬಟ್ ಸ್ಯಾಡ್ ವಿಷಯ ಏನೆಂದರೆ ಹಾರ್ಮೋನ್ಸ್ ಯಾವತ್ತೂ ಶಾಶ್ವತ ಅಲ್ಲ. ತುಂಬಾ ಲವ್ ಸ್ಟೋರೀಸ್ ಥರ್ಡ್ ಸ್ಟೇಜ್ ರೀಚ್ ಆಗೋದಿಲ್ಲ. ಬ್ರೇಕಪ್, ಡಿವೋರ್ಸು ಈ ರೀತಿ ಕೇಸಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಐಫೋನು, ಹೋಮು, ಕಾರು, ಬೈಕು ಏನೋ ಒಂದು ತಗೋಬೇಕಂತ ಆಸೆ ಇರುತ್ತೆ. ಅದನ್ನ ತಗೊಳೋವರೆಗೂ ಇರುವ ಎಕ್ಸೈಟ್ಮೆಂಟು, ಖುಷಿ, ಕುತೂಹಲ ತಗೊಂಡ್ಮೇಲೆ ಹತ್ತಿಸಾದ್ಮೇಲೆ ಇರೋದಿಲ್ಲ. ಯಾಕೆಂದರೆ ನಿಮ್ಮ ಗೋಲು ರೀಚ್ ಆಗೋವರೆಗೂ ಈ ಹಾರ್ಮೋನ್ಸ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಬಟ್ ಹೋಗ್ತಾ ಬೋರ್ ಆಗ್ತಾ ಹೋಗುತ್ತೆ, ಹಾರ್ಮೋನ್ಸ್ ಕಡಿಮೆ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಯಾರು ಬ್ಯೂಟಿನೇ ಹೋಗ್ತಾರೆ. ಆ ಕ್ರಶ್, ಅಟ್ರಾಕ್ಷನ್ ಇವೆಲ್ಲ ಹೋಗ್ತಾ ಬೋರ್ ಆಗ್ತಾ ಹೋಗುತ್ತೆ. ಆಮೇಲೆ ಬ್ರೇಕಪ್ ಆಗ್ತಾರೆ. ಹಾರ್ಮೋನ್ಸ್ ಕೈ ಕೊಡ್ತವೆ, ಬಟ್ ಯಾರು ಪರ್ಸನಾಲಿಟಿ, ಮನಸ್ಸು, ಹುಡುಗ ಲೈಫಲ್ಲಿ ಏನೋ ಸಾಧಿಸ್ಬೇಕಂತ ಛಲ ಇರುತ್ತೆ, ಅವರಿಗೆ ಸಪೋರ್ಟಿವ್ ಆಗಿ ಯಾರು ಹೋಗ್ತಾರೆ ಅಂತ ಹುಡುಗ ಅವರ ಲವ್ ಸ್ಟೋರಿ ಲಾಂಗ್ ಟರ್ಮ್ ವರ್ಗು ಉಳಿಯುತ್ತೆ. ಬ್ಯೂಟಿ ಅನ್ನೋದು ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಬಟ್ ಪರ್ಸನಾಲಿಟಿ ಕೊನೆಯಾಗಿರುತ್ತೆ. ಕೆಲವರು ಪ್ರೀತಿ ಮತ್ತು ಗ್ರಾವಿಟಿ ಒಂದೇ ಅಂತಾರೆ. ಅಂದರೆ ಒಂದು ವಸ್ತುನ ಮೇಲೆಸ್ತಾರೆ ಯಾವ ರೀತಿ ವಾಪಸ್ ಬರುತ್ತೆ, ಹಾಗೆಯೇ ಒಬ್ಬ ಹುಡುಗ ಅಥವಾ ಹುಡುಗಿ ಅವರ ವ್ಯಾಲ್ಯೂಸ್ ದೂರ ಹೋದಾಗ ಗೊತ್ತಾಗುತ್ತೆ, ಹತ್ತಿರ ಇದ್ದಾಗ ಗೊತ್ತಾಗೋದಿಲ್ಲ. ಒಂದು ವಿಷಯ ಗೊತ್ತಿರಲಿ, ಹುಡುಗಿರು ಟೀನೇಜಲ್ಲಿ ಮೆಚುರಿಟಿ ಇಲ್ಲದೆ ಬ್ಯಾಡ್ ಬಾಯ್ಸ್ ಇಷ್ಟಪಡ್ಬೋದು. ಬಟ್ ಇನ್ ದ ಲಾಂಗ್ ರನ್ನು ಮದುವೆ ಏಜಲ್ಲಿ ಅವರು ಲೈಫಲ್ಲಿ ಸೆಟಲ್ ಆಗ್ಬೇಕಂತಾನೆ ನೋಡೋದು. ನಿಮ್ಮ ಬ್ಯೂಟಿ ಲುಕ್ಸು ಏನೂ ನೋಡೋದಿಲ್ಲ. ಎಲ್ಲ ಏನು ಹೇಳ್ತಾರೆ ಹೇಳಿ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮನ್. ಸತ್ಯವಾಳು ಸುಳ್ಳು. ಹಾಂ, ವುಮೆನ್ ಹಿಂಗೆ ಬರ್ತಾರೆ ಸರ್. ನೀವು ಮದುವೆ ಆಗಿದೆಯಾ? ಹ್ಞೂ ಸರ್. ಇವ್ರಿಗೆ ಮದುವೆ ಆಗಿದೆಯಾ? ಇವ್ರಿಗೆ ಮದುವೆ ಆಗಿದೆಯಾ? ನಿಮಗೆ ಹೆಣ್ಣು ಕೊಡ್ಬೇಕಾದ್ರೆ ಏನು ನೋಡ್ಕೊಡ್ತಾರೆ ನಿಮಗೆ? ಏನೋ ಮಾಡಿದ್ಯಾ? ಹಾಂ. ನನ್ನ ಮಗಳ ಹೆಂಗೋ ಸಾಕ್ತಿಯಾ? ಹಾಂ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ಸ್ಟ್ರಗಲ್.
ನಿಮ್ಮ ಪರ್ಸನಾಲಿಟಿ, ಸೋಷಿಯಲ್ ಸ್ಟೇಟಸ್ಸು, ಮನಿ, ಇನ್ನು ಹಲವಾರು ವಿಡಿಯೋ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಅವೆಲ್ಲ ಕ್ವಾಲಿಟೀಸು ಚೆಕ್ ಮಾಡ್ತಾರೆ. ಹುಡುಗರ ಬ್ಯೂಟಿ ಕೇವಲ ಫಸ್ಟ್ ಲೇಯರ್ ಅಷ್ಟೇ, ಹಲವಾರು ಮಲ್ಟಿ ಲೇಯರ್ ಇರ್ತವೆ. ಇದಕ್ಕೆ ನಿಮ್ಮ ಸುತ್ತಮುತ್ತಲೇ ಹಲವಾರು ಎಕ್ಸಾಂಪಲ್ ಸಿಗುತ್ತೆ. ಹುಡುಗ ಬ್ಯೂಟಿಫುಲ್ ಆಗಿರೋದಿಲ್ಲ, ಬಟ್ ಫೈನಾನ್ಷಿಯಲಿ, ಪರ್ಸನಾಲಿಟಿ ಏನೇ ಇರಲಿ ಇದ್ರಲ್ಲೆಲ್ಲ ಚೆನ್ನಾಗಿರ್ತಾನೆ. ಅಂಥವ್ರಿಗೆ ಒಳ್ಳೆ ಹುಡುಗಿನ ಸಿಗ್ತಾರೆ. ಸೊ ಹುಡುಗರೇ, ನನ್ನ ಅಡ್ವೈಸ್ ಇಷ್ಟೇ, ನೀವು ಹುಡುಗಿಯರ ಹಿಂದೆ ಹೋಗ್ತಿರ್ತೀರಾ, ಬಟ್ ನಿಮ್ಮ ವ್ಯಾಲ್ಯೂಸ್ ಅಂದರೆ ಮನಿ, ಪರ್ಸನಾಲಿಟಿ, ಸೋಷಿಯಲ್ ಸ್ಟೇಟಸ್, ಇನ್ನು ಹಲವಾರು ಡೆವಲಪ್ಮೆಂಟ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ. ನೀವು ಸೊಸೈಟಿಲಿ ಚೆನ್ನಾಗಿದ್ರೆ ಒಳ್ಳೆಯ ಹುಡುಗಿನ ಸಿಗ್ತಾರೆ. ನಿಮಗೆ ಬ್ಯೂಟಿ ಲುಕ್ಸ್ ಮ್ಯಾಟರ್ ಆಗೋದಿಲ್ಲ. ಹಾಗಂತ ಹುಡುಗಿರು ಈ ಫ್ಯಾಕ್ಟರ್ ಎಲ್ಲ ಅಗ್ರಿ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಚಾಯ್ಸು, ಬಟ್ ಎವಲ್ಯೂಷನ್ ಇದೇ ರೀತಿ ಆಗಿರೋದು. If a woman has no money, 99% of men will support her. If a man has no money, 99% of women will overlook him. And that's just the reality of life. Society tends to judge men and women differently when it comes to financial status and attractiveness. Men often fall in love with what they see, focusing on physical appearance, while women tend to fall in love with what men say and how they make them feel emotionally. This is why women often invest in their appearance, wearing makeup and dressing up to attract attention. On the other hand, some men, particularly those who seek validation, may resort to lying or exaggerating to appear more desirable. They try to impress through words or status because they know women value those things. ಸೊ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದರೆ ಯಾರೆಲ್ಲ ಸಿಂಗಲ್ ಇದ್ದೀರಾ, ಹುಡುಗ ಹುಡುಗಿ ಟೋಟಲಿ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಫ್ಯೂಚರ್ ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.